Hi everyone, this is Anusha and welcome to my channel. Welcome to new vlog. I'm super duper happy and excited. So yeah, today is Wednesday, Thursday I think. Yeah, ನಾನು ಬಂದು 4 days ಆಯಿತು ಬ್ಯಾಂಗ್ಳೂರ್ಗೆ. ಸೊ ಲೈಕ್ ಆರ್ಡರ್ ಇತ್ತು ಅಂತ ಬಂದೆ, ನೆನೆ ಆರ್ಡರ್ ಮುಗಿಸ್ದೆ, ಸ್ವಲ್ಪ ಆಚೆ ಏನೋ ಕೆಲಸ ಇತ್ತು ಹೋದೆ, ಬಟ್ ಐ ಕುಡಂಟ್ ವ್ಲಾಗ್. ಸೊ ಇವಾಗ ಐಮ್ ಸೂಪರ್ ಡೂಪರ್ ರೆಡಿ, ಫ್ರೆಶ್ ಆ್ಯಂಡ್ ರೆಡಿ. ಎಲ್ಲಿಗೆ ಅಂದರೆ ಫಸ್ಟ್ ಥಿಂಗ್ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ, ಬಿಕಾಸ್ ಮಂಡೇ ಇಸ್ ದೀಪಾವಳಿ ಇಸ್ ನಾಟ್ ಸೊ ಗ್ರ್ಯಾಂಡ್. ಲಾಸ್ಟ್ ಇಯರ್ ಎಲ್ಲ ಮಾಡಿದ ಥರ ಇಲ್ಲ, ಬಟ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಪೂಜೆನಾರು ಮಾಡಬೇಕು. ಆ್ಯಂಡ್ ನ್ಯೂ ಹೌ ಐ ಹ್ಯಾವ್ ಸಾರಿ. ಸೊ ನ್ಯೂ ಹಾಲ್ ವಿಡಿಯೋ ಕೂಡ ಐ ಥಿಂಕ್ ಇಟ್ ವಿಲ್ ಬಿ ಅಪ್, ಅಥವಾ ಇದು ಆಲ್ರೆಡಿ ಅಪ್ ಆಗಿದೆಯಾ ಹಾಲ್ ವಿಡಿಯೋದಲ್ಲಿ ನೋಡಿದರೆ ಸಾರಿ ನೋಡಿರ್ತೀರ, ವಿಚ್ ಈಸ್ ಧಾರವಾಡ. ಆ್ಯಂಡ್ ಆ ಕಡೆ ಸೈಡ್ ಸಾರಿ ತಂದಿದ್ನಲ್ಲ ನಾನು ಎಕ್ಸಿಬಿಷನಲ್ಲಿ, ಅದು. ಸೊ ಅದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ, ದಿಸ್ ಗ್ರೀನ್ ಒನ್. ಸೊ ಈ ಸಾರಿ ಸ್ಟಿಚ್ ಮಾಡಿಸ್ಕೊಳ್ಳೋಣ, ದೀಪಾವಳಿಗೆ ಉಟ್ಕೊಳ್ಳೋಣ, ಸಿಂಪಲ್ ಆಸ್ ದಟ್ ಅಂತ. ಐ ಆಮ್ ನಾಟ್ ಶ್ಯೂರ್. ಅದಕ್ಕೆ ಇದನ್ನು ಒಂದು ಇವಾಗ ಬುಟ್ಟಿಗೆ ಕೊಡಬೇಕು, ಇನ್ನೊಂದು ಶಾಪಿಂಗ್ ಸಿಟಿಗೆ ಹೋಗಬೇಕು, ಬಿಕಾಸ್ ಮನೆಗೆ ಬಂದಿದ್ದೀನಿ, ಏನು ಸಾಮಾನು ಐಟಮ್ಸ್ ಎಲ್ಲ ಇಲ್ಲ. ಆಫ್ಟರ್ ಮಂತ್ಸ್ ಬರ್ತಾ ಇರೋದಲ್ಲ ಬ್ಯಾಂಗ್ಳೂರು, ಅದಕ್ಕೆ. ಸೊ ಅದೊಂದು ಸ್ವಲ್ಪ ಶಾಪ್ ಮಾಡಬೇಕು. ಆ್ಯಂಡ್ ಆಲ್ ದ್ಯಾಟ್ ಕೀಪಿಂಗ್ ಅ ಸೈಡ್, ಐ ಆಮ್ ಎಕ್ಸೈಟೆಡ್. ವೈ ಅಂದರೆ ಐ ಆಮ್ ಗೋಯಿಂಗ್ ಫಾರ್ ಕ್ಯಾರೆಟ್ ಲೈನ್ ಟು ಪರ್ಚೇಸ್ ಸಮಥಿಂಗ್. ನೆನ್ನೆ ಕ್ಯಾರೆಟ್ ಲೈನ್ ಹೋಗಿದ್ದೆ, ನಮ್ಮ ಆರ್ ಆರ್ ನಗರ ಬೆಮೆಲ್ ರೋಡಲ್ಲಿ ಇದೆಯಲ್ಲ ಅಲ್ಲಿ. ಸೊ ನಮ್ಮ ಸಿಂಧು ಹಿಂದೆ ಇರಲಿಲ್ಲ, ಇನ್ನೊಬ್ಬರು ಅಟೆಂಡ್ ಮಾಡಿದ್ರು ನನ್ನ. ಸೊ ನನಗೆ ಒಂದು ಮಂಗಲಸೂತ್ರ ಬ್ರೇಸ್ಲೈಟ್ ತೊಗೊಳ್ಳೋಣ ಅಂತ ಆ ಥರ ಆ್ಯಕ್ಚುಲಿ ಅಲ್ಲಿ ಒಂದು ಪ್ಲ್ಯಾನ್ ಇತ್ತು, ಅದನ್ನು ಹಾಕಿದ್ದೆ ನಾನು. ಸೊ ಹಂಗಾಗಿ ಅದು ಮೆಚೂರ್ ಆಗಿದೆ, ಸುಮಾರು ತಿಂಗಳೇ ಆಗೋಗಿದೆ. ಸೊ ಇವಾಗ ನಾನು ತೊಗೊಳ್ಳೇಬೇಕು. ಇಟ್ಸ್ ಲೈಕ್ ಇವತ್ತು ಮಂತ್ ಎಂಡ್ ಏನೋ ಲಾಸ್ಟ್ ಡೇಟ್ ಆ ಥರ ಏನೋ ಬಂತು, ಅದಕ್ಕೆ ಹೋಗೋಣ ಈಗ ಅಂತ. ಆ್ಯಂಡ್ ಸಮ್ ಆಫರ್ ಕೂಡ ನಡೀತಿದೆ, ನಾಡಿದ್ದೆ ದೀಪಾವಳಿ ಆಗಿರೋ ಕಾರಣ. ಸೊ ಅದಕ್ಕೆ ಇವಾಗ ನೆನ್ನೆನೇ ನಾನು ಆ್ಯಕ್ಚುಲಿ ಸ್ವಲ್ಪ ಏನೋ ಕ್ಯಾರಿ ಮಾಡಿಬಿಟ್ಟಿದ್ರೆ ಥಿಂಗ್ಸ್ನ, ನೆನ್ನೆ ತೊಗೊಂಡೇ ಬಂದುಬಿಡ್ತಿದ್ದೆ. ಬಟ್ ಓಕೆ, ಪ್ರೀತಮ್ ಜೊತೆ ಇವತ್ತು ಹೋಗಿ ಡಿಸೈಡ್ ಮಾಡೋಣ ಅಂತ ಈಗ ಅನಿಸ್ತಿದೆ. ಶುಡ್ ಐ ಗೆಟ್ ಅನದರ್ ಒನ್ ಮಂಗಲಸೂತ್ರ ಆರ್ ಶುಡ್ ಐ ಗೆಟ್ ದ ಬ್ರೇಸ್ಲೈಟ್ ಅಂತ ನೋಡೋಣ. ನನ್ನ ಬಡ್ಜೆಟ್ಗಿಂತ ಜಾಸ್ತಿ ಆಯಿತು ಸ್ವಲ್ಪ, ಬಟ್ ಆದರೂ ಐ ಥಾಟ್ ಓಕೆ ಐ ಪರ್ಚೇಸ್ ಇಟ್ ಅಂತ, ಬಿಕಾಸ್ ಐ ಮೇಡ್ ಮೈ ಮೈಂಡ್. ನಾನು ಮಂಡ್ಯದಲ್ಲಿದ್ದಾಗಲೇ ಅನ್ಕೊಬಿಟ್ಟಿದ್ದೆ, ಈಗ ಬಂದಾಗ ಈ ಸರಿ ಕ್ಯಾರೆಟ್ ಲೈನ್ ಹೋಗಬೇಕು, ಆ ದುಡ್ಡನ್ನೆಲ್ಲ ರೆಡಿ ಮಾಡಿಬಿಡ್ಬೇಕು ನಾನು. ನಂದು ಅದೇನು ಪ್ಲ್ಯಾನ್ ಮುಗ್ದಿದೆ ಅದ್ರದ್ದು. ಆ್ಯಂಡ್ ಐ ವಾಂಟ್ ಟು ಪರ್ಚೇಸ್ ಸಮಥಿಂಗ್ ಅಂತ. ಸೊ ಇವತ್ತು ಅದೊಂದು ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಬರ್ತ್ಡೇ ತುಂಬ ನೋಡಿದ್ರಲ್ಲ ಸಿಂಪಲ್ ಆಯ್ತು, ಏನಿಲ್ಲ. ಸೊ ಇದೊಂಥರ ಸೆಲ್ಫ್ ಗಿಫ್ಟ್ ಥರ. ಸೊ ನಾನು ಪ್ರೀತಮ್ ಸೇರಿ ತೊಗೊಳ್ಳೋ ಥರನೋ ಏನೋ ಅದೊಂದು ಆಗಿಬಿಟ್ರೆ ಆಯಿತು ಅಂತ ನಮ್ಮ ಅಮ್ಮನೂ ಕೇಳಿದೆ. ಶಿ ಸೆಡ್ ಓಕೆ ಗೋ ಫಾರ್ ಇಟ್ ಅಂತ. ಸೊ ಒಂದು ಚಿಕ್ಕದೇ ಪ್ರಾಡಕ್ಟ್ ಆದರೂ ಇಟ್ಸ್ ಎಕ್ಸ್ಪೆನ್ಸಿವ್, ಬಿಕಾಸ್ ಇಟ್ಸ್ ಡೈಮಂಡ್ ಅಲ್ಲ, ಅದಕ್ಕೆ ಅನ್ಕೊತೀನಿ ಕ್ಯಾರೆಟ್ ಲೈನಲ್ಲಿ. ಐ ಫೀಲ್ ದ್ಯಾಟ್. ಸೊ ಇವಾಗ ಹೋಗೋಣ, ತೊಗೊಳ್ಳೋಣ ಅದನ್ನ. ಆಮೇಲೆ ಎಲ್ಲೆಲ್ಲಿ ಹೋಗ್ತೀನಿ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಔಟಿಂಗ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಪ್ರೀತಮ್ ಕೆಳಗಡೆ ಬಂದು ನಾನು ಪಿಕ್ ಮಾಡ್ತಾನೆ. ಕಮ್ ಲೆಟ್ಸ್ ಗೋ. ಆ್ಯಂಡ್ ಅನದರ್ ಥಿಂಗ್, ಈ ಬ್ಯಾಗ್ ಉದ್ಘಾಟನೆ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಬರ್ತ್ಡೇಗೆ ತೊಗೊಂಡಿದ್ದು ಎಲ್ಲೂ ಕ್ಯಾರಿ ಮಾಡಲಿಲ್ಲ ನಾನು. ಸೊ ಇವಾಗ ಯೂಸ್ ಮಾಡೋಣ ಅಂತ. ಇನ್ನೊಂದು ಡೌಟ್ ಆಗ್ತಿದೆ ದಟ್ ಇದು ತುಂಬ ವೈಟ್ ಇದೆ. ಸೊ ನಾವು ಐ ಆಮ್ ಗೋಯಿಂಗ್ ಇನ್ ಅ 2-wheeler ಅಲ್ಲ ವಿತ್ ಪ್ರೀತಮ್. ಸೊ ಡಸ್ಟ್ ಆಗುತ್ತಾ ಏನು ಅಂತ, ಬಿಕಾಸ್ ಇಟ್ಸ್ ಪ್ಯೂರ್ ವೈಟ್ ಕ್ಯಾನ್ವಸ್. ಸೊ ಅದಕ್ಕೆ ಯೋಚನೆ ಮಾಡ್ಬೇಕು ನಾನೀಗ ಮಾಡೋದೀಗ. ವಿಲ್ ಐ ಗೋ ವಿತ್ ದಿಸ್ ಆರ್ ವಾಟ್? ಎನಿಹೌ ಐ ಟೇಕ್ ದಿಸ್ ಓನ್ಲಿ. ಸಾರಿ, ಎಲ್ಲನೂ ಕ್ಯಾರಿ ಮಾಡೋದಕ್ಕೂ ಸರಿ ಹೋಗುತ್ತೆ. ಸ್ಟಾಪ್ ಆಸ್ ಐ ಸೆಡ್, ಗೋಯಿಂಗ್ ಟು ಸಮತ್ವ ಬುಟಿಕ್. ಎಸ್, ಫೈನಲಿ ಐ ಗಾಟ್ ದಿಸ್. ನಾನು ನೆನ್ನೆ ಇದೆ ನೋಡಿದ್ದಿದ್ದು. ಸೊ ಬೇರೆ ಯಾವುದೂ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಸೊ ಟೈಮಿಂಗ್ ತೊಗೊಬಿಡೋಣ ಇದೆ ಇರಲಿ ಅಂದ್ಬಿಟ್ಟು ಐ ಆಮ್ ಗೆಟ್ಟಿಂಗ್ ದಿಸ್, ಬಿಕಾಸ್ ಯೂಶ್ವಲಿ ಈ ಥರ ಕರಿಮಣಿ ಆಫ್ಟರ್ ಮ್ಯಾರಿಡೇ ಎಲ್ಲ ಹಾಕೋದು. ಸೊ ಇಟ್ಸ್ ರೈಟ್ ಟೈಮ್ ಅಂತ ಅನಿಸ್ತು, ಅದಕ್ಕೆ ಐ ಆಮ್ ಗೆಟಿಂಗ್ ಸಮಥಿಂಗ್ ಗಿಫ್ಟ್. ಮೇ ಬಿ ದೀಪಾವಳಿ ಅಂತ ಅನಿಸುತ್ತೆ. ಹೋಗಿ ನೋಡ್ತೀನಿ. ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದ್ದಾಳೆ ನಮ್ಮ ಸಿಂಧು ಅಂತ ಹೇಳು. ಎಷ್ಟು ದಿನ ಆಯಿತು ವೀಡಿಯೋಗೆ ಬಂದು? 6 to 8 months. ಮತ್ತು ನನ್ನನ್ನು ಮಾತಾಡ್ಸೋ ಅಷ್ಟೇ ದಿನ ಆಗಿದೆ ಅನಿಸುತ್ತೆ. ನೀನು ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ. ಏನೋ ಗಿಫ್ಟ್ ಕೊಟ್ಟಿದ್ದಾಳೆ, ನೋಡ್ತೀನಿ ಏನು ಅಂತ. ಅದನ್ನು ಮಾತ್ರ ವೀಡಿಯೋಗೆ ಅಂದರೆ ಏನಿದೆ, ಏನಿರ್ಬೋದು ಇದರಲ್ಲಿ, ಇದನ್ನು ಮಾತ್ರ ವೀಡಿಯೋಗೆ ಹಾಕ್ಬೇಡ ಅಂತಿದೆಯಲ್ಲ. ಓಕೆ, ಡನ್. ಐ ಆಮ್ ಎಟ್ ಜಯನಗರ 4th ಬ್ಲಾಕ್, ಮಿಲಾನೋ ಆಪೋಸಿಟ್. ಅದು ಬೆಂಕಿ ಕಾಫೀಸ್ ಅನಿಸುತ್ತೆ. ಕೆಫೆಗೆ ಬಂದಿದ್ವಿ. ಪ್ರೀತಮ್ ವಾಂಟ್ಸ್ ಟು ಹ್ಯಾವ್ ಕಾಫಿ, ಅದಕ್ಕೆ ನಾನು ಆಮೇಲೆ ಇದೆ ಮುಂದೆ ದಿಯೋಬ್ರೋಮಲ್ಲಿ ಹೋಗ್ಬಿಟ್ಟು ಐ ಹ್ಯಾವ್ ಬ್ರೌನಿ. ಐ ಆಮ್ ಕ್ರೇವಿಂಗ್ ಫಾರ್ ಇಟ್ ಆ್ಯಕ್ಚುಲಿ.
ಹೌ ರಿಫ್ರೆಶಿಂಗ್ ಇಸ್ ದಿಸ್. ಸಖತ್ ಒಳ್ಳೆ ಫೀಲ್ ಆಗ್ತಿದೆ. ಇವನ್ ದಿಸ್ ಫಿಲ್ಡ್ ವಡಪಾವ್ ಆಗಿರ್ಬೋದು, ದ ಮಿಲೇನಿಯಲ್ ಬ್ರೌನಿ, ಒನ್ ಆಫ್ ಮೈ ಫೇವ್ರೆಟ್ ಫ್ರಮ್ ದಿಯೋಬ್ರೋಮ್ ಆ್ಯಂಡ್ ಓಜಿ ಅಂತಲೂ ಹೇಳ್ಬೋದು. ದ ಸಾಫ್ಟೆಸ್ಟ್ ಬ್ರೌನಿ, ಸೋ ಗುಡ್. ನಾವು ಐ ಆಮ್ ಎಟ್ ಶಾಂತಿನಗರ್ ಸೆರಾ ಗ್ಲೋಬ್ ಬಂದಿದ್ದೀವಿ, ಕ್ರಾಕರೀಸು ಆ ಥರ ಎಲ್ಲ. ಸೊ ಇಲ್ಲೇನೋ ಹಿಂಗೆ ಆನ್ ದ ವೇ ಹೋಗ್ತಾ ಇದ್ವಿ. ಸೊ ಇದು ನೋಡಿದ್ವಿ, ಚೆಕ್ಔಟ್ ಮಾಡೋಣ ಅಂತ ನನಗೂ ಪ್ರೀತಮ್ಗೂ ಅನಿಸ್ತು. ಅದಕ್ಕೆ ವಿ ಗೇವ್ ಅ ಸ್ಟಾಪ್ ಹಿಯರ್. ವಾವ್, ದೀಸ್ ಆರ್ ಸೋ ಗುಡ್, ಸೋ ಎಸ್ಥೆಟಿಕ್, ಸಕ್ಕತ್ ಎಸ್ಥೆಟಿಕ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸ್ಮೂರ್ ಅಂತ ಬರ್ತಿದೆ. ಮೇ ಬಿ ಓಕೆ, ಇದು ಒಂಥರ ಎಲ್ಲ ಹೋಟೆಲ್ಸು, ಕೆಫೇಸು ಮತ್ತು ಸ್ಮೂರ್ ಈ ಥರ ಏನೋ ಔಟ್ಲೆಟ್ಸ್ ಇದೆ. ಮೇ ಬಿ ಅಲ್ಲೆಲ್ಲ ಸಪ್ಲೈ ಮಾಡ್ತಾರೆ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ದೀಸ್ ಆರ್ ಸೋ ಗುಡ್, ಬ್ಯೂಟಿಫುಲ್. I'm checking into this video after one day, and ivaga it's been evening. Today is Saturday, and ivaga I'm fresh and ready just to go for a salon. Morning inda ಹೋಗೋಣ ಅಂದ್ಬಿಟ್ಟದೆ, ಒಂಥರ ಸೋಮಾರಿ ಕಟ್ಟೆ ಥರ ಇದೆ. ಹಾಗಾಗಿ ಇವಾಗ ಸಲೂನ್ಗೆ ಹೋಗಬೇಕು. ಬಟ್ ಮಳೆ ಸ್ಟಾರ್ಟ್ ಆಯಿತು. ಸೊ ಒಂದು 15 ಮಿನಿಟ್ಸಿಂದ ವೆಯ್ಟ್ ಮಾಡ್ತಿದ್ದೀನಿ, ಮಳೆ ಕಮ್ಮಿ ಆಗ್ತಾಯಿಲ್ಲ. ಅಭಿತಿ ಸಲೂನ್ ಹೋಗಬೇಕು, ಆಮೇಲೆ ಸಾರಿ ಇಸ್ಕೋಬೇಕು. ಮೊನ್ನೆ ಕೊಟ್ಟನಲ್ಲ ಆಲ್ರೆಡಿ ದ ಬ್ಲೌಸ್ ಇಸ್ ರೆಡಿ. ಸೊ ಬ್ಲೌಸ್ ಇಸ್ಕೊಬೇಕು ಸಮತ್ವದಲ್ಲಿ. ಅದಾದಮೇಲೆ ಸ್ವಲ್ಪ ವಿಂಕಾರೋಸ್ ಹೋಗೋಣ ಅನ್ಕೊತಿದ್ದೀನಿ, ಬಿಕಾಸ್ ಐ ಆಮ್ ನಾಟ್ ಶ್ಯೂರ್. ಟುಮಾರೋ ಈಸ್ ನಿಸರ್ಗಾಸ್ ಬರ್ಡೇ. ಸೊ ಇವತ್ತು ಅವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಇವತ್ತು ಹೋಗಲಿಲ್ಲ, ನಾಳೆ ಹೋಗ್ತೀನಾ ಏನು ನೋಡಬೇಕು. ಸೊ ಹಾಗೇ ನಾಳೆ ಕೇಕೆಲ್ಲ ತೊಗೊಂಡು ಹೋಗಬೇಕು. ಇಲ್ಲೇ ಆಪೋಸಿಟ್ ಮಂತ್ರಿ ಅಪಾರ್ಟ್ಮೆಂಟ್ ಆಪೋಸಿಟೇ ದಿಯೋಬ್ರೋಮ್ ಓಪನ್ ಆಯ್ತು ಈಗ. ಸೊ ಮೈ ಫೇವ್ರೆಟ್ ನಮ್ಮ ಏರಿಯಾದಲ್ಲಿ, ಅದು ನನ್ನ ಮನೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬಂದಿರೋದಂತ ನಂಗೆ ಫುಲ್ ಖುಷು. ಸೊ ಓಪನ್ ಆಯ್ತು ಈ ವೀಕೆಂಡ್, ನೆನ್ನೆಯಿಂದನೇ ಓಪನ್ ಇತ್ತು, ಫ್ರೈಡೇಯಿಂದನೇ. ಸೊ ನೋಡೋಣ, ಅಲ್ಲೇ ಕೇಕ್ ತೊಗೊಂಡು ಹೋಗೋಣ ಆ ಥರ ಏನೋ ಪ್ಲ್ಯಾನ್ ಇದೆ. ನಾಳೆ ಗೊತ್ತಿಲ್ಲ ಎಷ್ಟು ಸಕ್ಸಸ್ ಆಗುತ್ತೆ ಇಲ್ಲ ಅಂತ, ಬಿಕಾಸ್ ನಾನು ಫಿಲ್ಮ್ ಕೂಡ ಮಾಡಬೇಕು. ವಿಡಿಯೋ ನಾಡಿದ್ದೆ ದೀಪಾವಳಿ ಮೇಕಪ್ ಲುಕ್ ಒಂದು ಫಿಲ್ಮ್ ಮಾಡಿ ನಾಳೆ ಎಡಿಟ್ ಮಾಡಿ ಹಾಕೋಣ ಅಂದ್ಕೊತಿದ್ದೀನಿ. ಆಲ್ ದಟ್. ಆ್ಯಂಡ್ ಎಷ್ಟೊಂದು ಹರಿಬರಿ ಆಗ್ತಿದೆ. ಸೊ ಅದಕ್ಕೆ ತುಂಬ ಸ್ಟ್ರೆಸ್ ತೊಗೋತಿಲ್ಲ ನಾನು. ವೀಡಿಯೋಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ ಸ್ವಲ್ಪ ಕಾಮ್ ಡೌನಾಗಿ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೀನಿ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ವೀಕೆಂಡ್ ಅಗೇನ್ ಐ ಹ್ಯಾವ್ ಅ ಬ್ರೈಡ್ ಆ್ಯಂಡ್ ಆಲ್ ದ್ಯಾಟ್. ಸೊ ಇವಾಗ ಮಳೆ ಸ್ಟಾಪ್ ಆಗೋದಕ್ಕೂ ಇಲ್ಲಿ ಗೋ ಫಾರ್ ಸಲೂನ್. ನೋಡೋಣ ಆಮೇಲೆ ಏನಾಯ್ತು. ಆ್ಯಕ್ಚುಲಿ ಈ ಸಲೂನ್ಗೆ ಹೋಗೋಕ್ಕೂ ನಿಸರ್ಗ ನಾನು ಜಾಯ್ನ್ ಆಗ್ತೀನಿ ಅಂದಿದ್ದಾಳೆ. ನೋಡೋಣ ಈಗ ಅವ್ಳು ಬರ್ತಾಳ ಏನು, ವಿಲ್ ಸಿ. ಹೌ ಬ್ಯೂಟಿಫುಲ್ ಇಸ್ ದಿಸ್ ಗೌನ್ ಅಲ್ಲ. ಈಗ ಇಲ್ಲಿ ರೆಂಟ್ ಕೂಡ ಕೊಡ್ತಾರೆ ಸಮತ್ವದಲ್ಲಿ. ಸೊ ಇಫ್ ಯು ವಾಂಟ್ ಟು ರೆಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಆಫ್ಟರ್ ಸಮತ್ವ ಮತ್ತು ಅಭಿತಿ ಸಲೂನಿಂದ ವಿ ಕೇಮ್ ಟು ಬಾರ್ಬೆಕ್ಯೂ. ಸೊ ಸೇ ಹಾಯ್ ನಿಸರ್ಗ, ಹಾಯ್ ಹೇಳು. ಬೆಳಗ್ಗೆಯಿಂದ ಕಾಗೆ ಆರಿಸಿ ಕತ್ಲಾದ್ಮೇಲೆ ಬಂದವಳೆ. ನನ್ನ ಸಲೂನ್ ಅದೇ ಇವಳು ಮಾತ್ರ ಇದಾದ್ಲು. ನಂದೇನು ಆಗಲಿಲ್ಲ ಸಲೂನ್ ಕೆಲಸ, ಬಿಕಾಸ್ ಇವಳಿಂದ. ಈಗ ನಾಳೆ ನಾನು ಮತ್ತೆ ಹೋಗಬೇಕು. ನಾಳೆ ಇವಳು ಬರ್ಡೇ, ಅದು ಬೇರೆ ಇದೆ. ನಾಳೆ ಇವ್ರ ಮನೇಲೆ ಮೀಟಪ್ ಎಲ್ಲ ನೋಡೋಣ. The next morning. Hi you guys, this is the next day and ivaga I'm super duper fresh and ready ನಿಸರ್ಗ ಮನೆಗೆ, ಚಿಂಟು ಮನೆಗೆ. ಯಾಕೆಂದರೆ ನಿಸರ್ಗ ಅದು ಬರ್ತ್ಡೇ ಇವತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಅವಳು ಬರ್ತ್ಡೇ ಇಲ್ಲ ಅಂದಿದ್ರು ನಮಗೆ ಈ ವೀಕೆಂಡ್ ಆ್ಯಕ್ಚುಲಿ ನೆನ್ನೆನೂ ಕರೆದ್ಲು, ಇವತ್ತು ಕರೆದಿದ್ಲು. ಸೊ ಎನಿಹೋ ಇಟ್ಸ್ ಅವರ್ ಬರ್ತ್ಡೇ. ಆ್ಯಂಡ್ ನಾಳೆ ದೀಪಾವಳಿ, ಅವಳಿಗೂ ಈ ಕಂಟಿನ್ಯೂಸ್ 5 days ರಜಾ ಇದೆ. ಆ್ಯಂಡ್ ಊಟಕ್ಕೆ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿ ಕರೆದಿದ್ದಾಳೆ. ಸೊ ನಾನು ಅಮ್ಮ ಇವಾಗ ಹೋಗ್ತಿದ್ದೀವಿ. ಪ್ರೀತಮ್ ನಮ್ಮನ್ನ ಅಂದರೆ ವಾಪಸ್ ಬರ್ಬೇಕಾದ್ರೆ ಪಿಕ್ ಮಾಡೋದಕ್ಕೆ ಬರ್ತಾನೆ. ಆ್ಯಂಡ್ ನನಗೆ ನೆನ್ನೆ ವಿಂಕರ್ ನಾನು ಹೇಳಿದೆ ಅಲ್ಲ, ವಿಂಕರ್
ವಿಂಕಾ ರೋಸ್ಗೆ ಹೋಗೋ ಪ್ಲ್ಯಾನ್ ಎಲ್ಲ ಇದೆ ಅಂತ. ಸೊ ಅವಳು ಬರೋದೇ ತುಂಬ ಲೇಟ್ ಮಾಡಿಬಿಟ್ಲು ನೈಟು. ಸೊ ನನ್ನ ಜೊತೆನೇ ಇದ್ಲು. ಸೊ ನಾನು ವಿಂಕಾ ರೋಸ್ಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಏನಾಯಿತು, ನನಗೆ ಪ್ರೀತಮ್ ಜೊತೆ ಹೋಗಿದ್ದೆ, ಬಟ್ ನಾನು ಮಾರ್ಕೆಟ್ ಥರ ಹೋಗಿದ್ದು, ಫ್ಲವರ್ಸು ಅದೆಲ್ಲ, ಬಿಕಾಸ್ ನಾಳೆ ಹಬ್ಬಕ್ಕೆ ತರೋಕ್ಕೆ. ಇಲ್ಲಿರ ನಾವು ಕಾರ್ ಮತ್ತು ಗಾಡಿ ಪೂಜೆ ಮಾಡಲೇಬೇಕು. ಆಯುಧ ಪೂಜೆಲಿ ಮಂಡ್ಯದಲ್ಲಿದ್ವಿ, ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ಪೂಜೆ ಮಾಡೋಣ, ನಾಳೆ ಲಕ್ಷ್ಮಿ ಎಲ್ಲ ಪೂಜೆ ಮಾಡೋಣ, ನಾಳೆ ಫಸ್ಟ್ ಡೇ ಆಫ್ ದೀಪಾವಳಿ. ಸೊ ಮೊದಲನೇ ದಿನವೇ ಸರಿ ಎಲ್ಲ ಪೂಜೆ ಮಾಡಿಬಿಡೋಣ ಅನ್ನೋದು ಪ್ಲ್ಯಾನ್ ಇತ್ತು. ಸೊ ಹಂಗಾಗಿ ಮಾವಿನ ಸೊಪ್ಪು ಅದು ಇದು ಎಲ್ಲ ತರೋದಕ್ಕೆ ಹೋದ್ನ. ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ನಾನು ವಿಂಕಾ ರೋಸ್ಗೆ ಹೋಗೋಕ್ಕಾಗಲಿಲ್ಲ. ನಾನು ವಿಂಕಾ ರೋಸಲ್ಲಿ ಕ್ಲಾತಿಂಗ್ ಏನೂ ತೊಗೊಳ್ಳಿಲ್ಲ ಅಂದರೂ ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಶಾಪ್ ಮಾಡೋಣ ಅವಳಿಗೆ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಡೈಲಿ ಆಫೀಸ್ಗೆಲ್ಲ ಹೋಗ್ತಾಳೆ ಅಂತ. ಸೊ ನೆಕ್ಸ್ಟ್ ಟೈಮ್ ಮೇ ಬಿ ನೆಕ್ಸ್ಟ್ ಹೋದಾಗ ಇಯರಿಂಗ್ಸ್ ಆ ಥರ ಎಲ್ಲ ಶಾಪ್ ಮಾಡ್ತೀನಿ. ಈಗ ಟೈಮ್ ಬೀಯಿಂಗು ನಾನು ಐ ಗಾಟ್ ದಿಸ್ ನೈಲ್ ಪಾಲಿಶ್, ಬಿಕಾಸ್ ಜೆಪ್ಟೋ ಇಮಿಡಿಯೇಟ್ ಯಾವ್ದು ಡೆಲಿವರ್ ಇದೆ ಅದು ನೈಲ್ ಪಾಲಿಶ್ ಸೆಟ್ಟು. ಮತ್ತು ಲವತಿಂದ ಐ ಗಾಟ್ ದಿಸ್ ಮಿನಿ ಲಿಕ್ವಿಡ್ ಮೂಸ್ ಅಂತ. ಸೊ ಲಿಕ್ವಿಡ್ ಲಿಪ್ಸ್ಟಿಕ್ಸೇ ಆರ್ಡರ್ ಮಾಡಬೇಕಿತ್ತು, ಪ್ಯಾಕ್ ಆಫ್ 3 ಮಿನೇಚರು. ಅಂದರೆ ಅವಳು ಆಫೀಸ್ಗೆಲ್ಲ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು, ಅದಕ್ಕೆ ಲವರ್ತದ್ದು ಚೆನ್ನಾಗಿದೆ. ಆ್ಯಂಡ್ ಐ ಗಾಟ್ ದಿಸ್ ದಿಯಾ ಕ್ಯಾಂಡಲ್ಸು, ನಾಳೆ ದೀಪಾವಳಿ ಎಲ್ಲ, ಹಾಗಾಗಿ ಇದು ಆ್ಯಕ್ಚುಲಿ ನನ್ನ ಸಿಸ್ಟರ್ ಕೊಟ್ಟಿದ್ದು ನನಗೆ. ಅವಳಿಗೆ 2 ಪ್ಯಾಕ್ ಕೊಟ್ಟಿದ್ದಾಳೆ. ಸೊ ಇದಿಷ್ಟು ಎತ್ಕೊಂಡು, ಆ್ಯಂಡ್ ದಿಯೋಬ್ರೋಮಿಂದ ಕೇಕ್ ತೊಗೊಬಂದೆ. ಪಕ್ಕದ ರೋಡಲ್ಲಿ ಆಗಿದೆಲ್ಲ ದಿಯೋಬ್ರೋಮು. ಸೊ ಕೇಕ್ ತೊಗೊಂಡು ಬಂದಿದ್ದೀನಿ. ಸೊ ಇದಿಷ್ಟು ಹೆಂಗೋ ಇವಾಗ ಸಡನ್ನಾಗಿ ಮ್ಯಾನೇಜ್ ಮಾಡಿ ಹೊರಟಿದ್ದೀನಿ. ಸೊ ಆಲ್ರೆಡಿ 1:30 ಆಗ್ತಿದೆ. ಶಿ ಈಸ್ ಕಾಲಿಂಗ್ ಅಸ್ ಬ್ಯಾಕ್ ಟು ಬೇಕಾದ್ರೆ ಊಟದ ಟೈಮಲ್ಲ, ಬನ್ನಿ ಏನು ಮಾಡ್ತಿದ್ದೀರಾ ಅಂತ. ಯಾವಿಗೋನ ಲೀವ್ನ ನಾನು ಅಮ್ಮ ಹೋಗ್ತೀವಿ ನೋಡೋಣ. ಕೇಕು ಇದೆಲ್ಲ ತೊಗೊಂಡೋಗಿ ಈ ಥರ ಸರ್ಪ್ರೈಸ್ ಥರನೇ ಕೇಕ್ ಕಟ್ ಮಾಡಿಸಿ ವಿಲ್ ಹ್ಯಾವ್ ಫುಡ್, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ದೆನ್ ಈವ್ನಿಂಗ್ ಪ್ರೀತಮ್ ವಿಲ್ ಕಮ್ ಟು ಪಿಕ್ ಅಸ್. ಲೆಟ್ಸ್ ಗೋ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆ್ಯಂಡ್ ಈ ಟಾಪ್ ನೋಡಿದ್ದೀರಾ ನೀವು ಆಲ್ರೆಡಿ ಹಾಲ್ ವಿಡಿಯೋದಲ್ಲಿ ಅನ್ಕೊತೀನಿ. ಇಟ್ಸ್ ಫ್ರಮ್ ಮಿಂತ್ರಾ. ಇಟ್ ಇಸ್ ಸೋ ಗುಡ್, ಕಂಫರ್ಟಬಲ್, ಕ್ಯಾಶುವಲ್, ತುಂಬ ಚೆನ್ನಾಗಿದೆ. ಆಫೀಸ್ ಗರ್ಲ್ಸ್ಗಾಗಿರ್ಬೋದು, ಆಫೀಸ್ ವೇರ್ಗೆ, ಡೇ ಟು ಡೇ ಕಾಲೇಜ್ ಗರ್ಲ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ನನಗೂ ಅಷ್ಟೇ ಈಸಿ ಬ್ರೀಸಿಯಾಗಿ ಹಿಂಗೆ ರೆಡಿ ಆಗೋಣ ಅಂತ ಐ ಆಮ್ ವೇರಿಂಗ್ ದಿಸ್. ಅಂದ್ಬಿಟ್ಟು ಮುದ್ದೆ ಮಾಡ್ತಾ ನಿಂತಿದೀಯಾ? ಮಾಡ್ಬಿಟ್ಟು ಬಾಗ್ಲಾಕ್ಬಿಟ್ಟವಳೆ ಇವತ್ತು, ಯಾಕಂದ್ರೆ ನಾನ್ ವೆಜ್. ಅದಕ್ಕೆ ಹೆಂಗಿದೆಯಮ್ಮ ಟೇಸ್ಟು? ಏನೋ ನೀನು ಮಾಡಿದ್ದ? ಹ್ಞೂ, ನಮ್ಮಮ್ಮ ನಂಬ್ಕೊಂಡ್ರು ಸಾಂಬಾರು ನೀನು ಮಾಡ್ದ ಅಂತ. ಅಮ್ಮ ನಿಸರ್ಗ ಮಾಡಿರೋದು ಕಣಮ್ಮ. ಕಬಾಬ್ ಈಸ್ ಆನ್ ಗೋಯಿಂಗ್. ಏನೇ ಅಷ್ಟೊಂದು ಐಟಮ್ಸ್ ಮಾಡಿದ್ಯಾ? ಬಟ್ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ. ಆಕ್ಚುಲಿ ನಾನು ಮಟನ್ ಟೇಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ನಾನು ಮಟನ್ ತಿನ್ನಲ್ವಲ್ಲ. ಇಲ್ಲ, ಚೆನ್ನಾಗಿ ಕಾಣ್ತಿದೆ. ಮಟನ್ ಸಾಂಬಾರು ಚೆನ್ನಾಗಿದೆ, ಮುದ್ದೆ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಬೆಳ್ಳುಳ್ಳಿ ಕಬಾಬ್ ಬೆಸ್ಟ್. ಆ್ಯಕ್ಚುಲಿ ಬರ್ತ್ಡೇ ಟ್ರೀಟ್ ಇದು ಆ್ಯಕ್ಚುಲಿ ಬೆಸ್ಟು. ನನಗಂತೂ ನಾನು ಅನ್ಕೊಬಿಟ್ಟಿದ್ದೆ ಆಲ್ರೆಡಿ. ಬೆಳ್ಳುಳ್ಳಿ ಕಬಾಬ್ ಇದು ಕಬಾಬ್ ಪೌಡರ್ ಒಂಚೂರು ಹಾಕಿಲ್ಲ ಇದಕ್ಕೆ. ಇಲ್ಲ, ನಾನು ಅಂದ್ಕೊಂಡಿದ್ದೆ. ನಾನು ಆಚೆ ತಿನ್ನೋಕೆ ನಂಗೆ ಇಷ್ಟ ಇಲ್ಲ. ಆಮೇಲೆ ನೀನು ಮಾಡೋದು ಆಲ್ಮೋಸ್ಟ್ ಗೊತ್ತಲ್ಲ ನಿನಗೆ. ಬಾತ್ ಮಾಡು, ಆಮೇಲೆ ರಸಮ್ ಮಾಡು ಅಂದ್ಕೊಂಡೆಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಬರುವೆ. ಮೇಕಪ್ ಕ್ಲಾಸಸ್ ಮುಗಿಸಿ ಎಷ್ಟೊಂದು ದಿನ ಆದಮೇಲೆ ತಿಂತಾಯಿದ್ದೀನಿ. ತುಂಬಾ ದಿನ ಆಯ್ತಲ್ಲ, ಆಲ್ಮೋಸ್ಟ್ 6 ಮಂತ್ಸ್ ಮೇಲೆ ಆಗೋಯ್ತು. ನಿನ್ನ ಮದುವೆ ಆದಮೇಲಿಂದ ಕರೆಕ್ಟಾಗಿ ಮೀಟೇ ಆಗಿಲ್ಲ ನಾವು. ಮಂಡ್ಯದಲ್ಲಿ ಅಷ್ಟೇ ಸಿಕ್ಕಿದ್ದು. ಬನ್ನಿ ನಾವು ತಿನ್ನೋಣ. ಅನುಷಕ್ಕ ಬ್ಲಾಗ್ಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ ಇವಾಗ. ಸೊ ಅವರು ರೆಡಿ ಮಾಡ್ತಿದ್ದಾರೆ ನನ್ನ ಬರ್ಡೇಗೆ. ಏನು ರೆಡಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ತಡಿ. ನೋಡಿ ಅಕ್ಕ ಫುಲ್ಲು ಹೆಂಗ್ ರೆಡಿ ಮಾಡ್ತಿದ್ದಾರೆ. ಕೇಕ್ ತೊಗೊಂಡೋಗ್ಬೇಕು. ಕೇಕ್ ತೊಗೋಬೇಕಾದ್ರೆ ವ್ಲಾಗ್ ಮಾಡಿರಲಿಲ್ಲ. ದಿಯೋಬ್ರೋಮ್ದು ಪೈನಾಪಲ್, ರಿಯಲ್ ಪೈನಾಪಲ್ ಮೇಲೆ ಹಾಕಿರೋದು. ಫುಲ್ ಎಲ್ಲೋ ಥೀಮ್. ಏನು ಗೊತ್ತಕ್ಕ, ಎಲ್ಲೋ ಕೇಕು, ಎಲ್ಲೋ ಡ್ರೆಸ್ಸು, ಎಲ್ಲೋ ಬ್ಯಾಕ್ಗ್ರೌಂಡು. ಯಾವಾಗಲೂ ಎಲ್ಲೋನೇ ಬಿಡು ನೀನು. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನನ್ನ ಬರ್ಡೇ ಡ್ರೆಸ್ಸು ಎಲ್ಲೋ. ನಾಳೆ ಹಬ್ಬಕ್ಕೆ ಹಾಕ್ಕೊತೀನಿ, ಇವಾಗ ಯಾಕೆ ಅಂತ. ಸೊ ಅಕ್ಕದು ಬರ್ಡೇ ಇವಾಗ. ಅಕ್ಕದು ಬರ್ಡೇ ಇವಾಗ. ಅಕ್ಕ ಅಲ್ಲಿ ನಿಂತ್ಕೊಂಡಿರೋದಕ್ಕೆ ಅಕ್ಕ ಬರ್ಡೇ ಅನ್ನಿಸ್ತಿದೆ. ಹ್ಯಾಪಿ ಬರ್ಡೇ ಟು ಯು. ಮ್ಯೂಸಿಕ್ ಆರು ಹಾಕಮ್ಮ.
ಇರು ಹಂಗೆ ಇರಿ. ತಗೊಳ್ಳೆ. ಹ್ಯಾಪಿ ದೀಪಾವಳಿ ಕಮ್ ಯುವರ್ ಬರ್ತ್ಡೇ. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಕೊಟ್ಟಿರೋದು, ನಾನಲ್ಲ, ಹೇಳ್ಬಿಡ್ತೀನಿ. ಯಾರಿಗೆ? ನಿನಗೇನೆ. ನನಗೊಂದು ನಿನಗೊಂದು. ಇದು ನೀನು ಕೊಟ್ಟಿರೋದು. ಇನ್ನೊಂದಿದೆ ನೋಡು. ಏನಲ್ಲ ನೆನ್ನೆ ನೀನು ಬಂದಿದ್ರೆ ಸರಿ ಇರ್ತಿತ್ತು. ಶಾಪಿಂಗ್ ಹೋಗ್ಬೇಕು ಅಂತ ಪ್ಲ್ಯಾನ್ ಇದ್ದೀನಿ, ನೀನು ಲೇಟಾಗಿ ಬಂದೆ, ಏನೋ ಮ್ಯಾನೇಜ್ ಮಾಡಿದ್ದೀನಿ. ಇದು ಕ್ಯಾಂಡಲ್ಸ್ ಅನ್ಕೊಂಡು. ಓಪನ್ ಮಾಡು. ದೀಪಾವಳಿಗೆ ಹೊಸ ಹಿಂಗೆ ತೆಗಿಬೋದು. ಮೇಡಮ್ ನೋಡಪ್ಪ, ಫಸ್ಟ್ ಟೈಮ್ ಕುಂಕುಮ ಕೊಡ್ತಾ ಇದ್ದಾರೆ ಅವ್ರ ಮನೇಲಿ. ಐ ಆಮ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಇಟ್ಸ್ ಬಿನ್ 9:30, 10 ಇವಾಗ. ಸೊ ಸ್ವಲ್ಪ ಸಲೂನ್ಗೆ ಹೋಗಿ ಸ್ವಲ್ಪ ಗ್ಲಾಮಪ್ ಆದೆ. ಸೊ ಯಾಕಂದರೆ ನಾಳೆ ಹಬ್ಬ ಅಲ್ಲ, ಆ್ಯಂಡ್ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಆ ಕಡೆ ಈ ಕಡೆ ತುಂಬ ಆಯಿತು. ಬಟ್ ಇಟ್ ವಾಸ್ ನೈಸ್. ಟುಡೇ ವಾಸ್ ಸೋ ಗುಡ್. ಎಷ್ಟು ಪ್ಲೆಸೆಂಟ್ ಆಗಿತ್ತು ಅಂದರೆ, ಆ್ಯಕ್ಚುಲಿ ನಾನು ಒಂಥರ ಪಾರ್ಟಿ ಫ್ರೀಕು ಅಥವಾ ಈ ಪಬ್ಸು ಈ ಥರ ಟೈಪ್ ಗರ್ಲೇನೆ. ಬಟ್ ಆದ್ರೂ ಇವತ್ತು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಒಂಥರ ಪೀಸ್ಫುಲ್ ಅನಿಸ್ತು. ಮನೇಲೇ ಶಿ ಡನ್ ಡಿಲೀಷಿಯಸ್ ಫುಡ್. ಆ್ಯಕ್ಚುಲಿ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ಸೊ ಅದನ್ನು ತಿಂದು ಆಮೇಲೆ ಒಂದು 2 ಅವರ್ ತುಂಬ ಡೀಪ್ ಸ್ಲೀಪ್ ಮಾಡಿದ್ವಿ ಎಲ್ಲರೂ. ಆಮೇಲೆ ಹರಟೆ ಹೊಡೋದ್ವಿ. ಈವ್ನಿಂಗ್ ಒಂದು ಕೇಕ್ ತೊಗೊಂಡೋಗಿದ್ದೆಲ್ಲ ಕಟ್ ಮಾಡಿಸಿ ವಿ ಕೇಮ್ ಬ್ಯಾಕ್ ಟು ಹೋಮ್. ಒಂಥರ ಚೆನ್ನಾಗಿ ಅನಿಸ್ತು. ದಿಸ್ ಈಸ್ ಲೈಕ್ ಮೈ ಮಾಮ್ ಟೈಪ್ ಆಫ್ ಬರ್ತ್ಡೇ. ನಮ್ಮ ಅಮ್ಮಂಗೆ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಏನೋ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಬೇಕು, ಮನೇಲೇ ತಿನ್ಬೇಕು, ಈ ಥರ. ಸೊ ಅವ್ರಿಗೆ ತುಂಬಾ ಖುಷಿ ಆಯ್ತಿದ್ದು. ಆ್ಯಂಡ್ ನಿಸರ್ಗ ಅಪ್ಪನೂ ಅಷ್ಟೇ, ನಮ್ಮಮ್ಮ ಮತ್ತು ಅವ್ರದ್ದು ಒಂಥರ ಸೇಮ್ ಥಾಟ್ಸ್ ಅನಿಸ್ತಿತ್ತು ಇವತ್ತೆಲ್ಲ. ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಟ್ ವಾಸ್ ನೈಸ್ ಆ್ಯಂಡ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಯಾಕಂದರೆ ಟುಮಾರೋ ಇಸ್ ದೀಪಾವಳಿ. ಲಾಸ್ಟ್ ಇಯರ್ ಎಲ್ಲ ಮಾಡ್ದಂಗೆ ನಾನು ಈ ಸರಿ ದೀಪಾವಳಿ ಏನು ತುಂಬ ಗ್ರ್ಯಾಂಡಾಗಿ ಇದಾಗಿ ಮಾಡ್ತಾ ಇಲ್ಲ. ಬಟ್ ಬಂದು ಮನೆಯೆಲ್ಲ ಅಂತೂ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದೀವಿ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈ ಸರಿ ಯಾರನ್ನೂ ಇನ್ವೈಟು ಮಾಡಿಲ್ಲ, ಕರೆದಿಲ್ಲ ನಾನು, ಆಲ್ ದಟ್. ಆ್ಯಂಡ್ ನಾಳೆ ನನಗೆ ಬೀತಿ ಸಲೂನಲ್ಲೇ ಕುಂಕುಮಕ್ಕೆ ಕರೆದಿದ್ದಾರೆ. ಲಾಸ್ಟ್ ಇಯರು ಕರೆದಿದ್ರು, ಬಟ್ ನಮ್ಮ ಮನೇಲೆ ಗೆಸ್ಟ್ಗಳೆಲ್ಲ ಇದ್ದಿದ್ದ ಕಾರಣ ನಾನು ಹೋಗೋಕ್ಕಾಗಲಿಲ್ಲ. ದಿಸ್ ಟೈಮ್ ಐ ಆಮ್ ಲೈಕ್ ಫ್ರೀ. ಐಲ್ ಗೆಟ್ ರೆಡಿ. ಕುಂಕುಮ ತೊಗೊಳಕ್ಕೆ ಹೋಗ್ತೀನಿ, ಬೆಳಗ್ಗೆ ಗಾಡಿ ಪೂಜೆ ಎಲ್ಲ ಮಾಡ್ತೀನಿ, ಸ್ವಲ್ಪ ದೀಪಗಳು ಹಚ್ತೀನಿ ಅಷ್ಟೇ ಈ ಸರಿ. ಲಾಸ್ಟ್ ಟೈಮ್ ಡೆಕೋರೇಷನ್ ಎಲ್ಲ ಮಾಡಿದ್ನಲ್ಲ, ಆ ಥರ ಎಲ್ಲ ಮಾಡಲ್ಲ ಈ ಸರಿ. ಬಟ್ ಒಂದು ಹಬ್ಬನಾರು ಮನೇಲಿ ಮಾಡೋಣ. ಸಿನ್ಸ್ ಫ್ರಮ್ 4-5 months ಐ ಆಮ್ ಇನ್ ಮಂಡ್ಯ ಅಂತ ಐ ಕೇಮ್ ಹಿಯರ್. ಸೊ ನಾಳೆಯಿಂದ ದೀಪಾವಳಿ ವ್ಲಾಗ್ ಅಥವಾ ನಾಳೆಯಿಂದ ವೀಕ್ಲಿ ವ್ಲಾಗ್ ಹೊಸ ವಿಡಿಯೋದಲ್ಲಿ ಬರುತ್ತೆ. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.